ಗಮನಿಸ್ತಾ ಹೋಗೋದಾದ್ರೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಟಿಕೆಟ್ ಫೈಟ್ ಕೂಡ ಜೋರಾಗಿ ನಡೀತಾ ಇದೆ. ಚಿಕ್ಕೋಡಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ನಾಯಕರು ಟಿಕೆಟ್ ಫೈಟ್ ನಡೆಸ್ತಾ ಇದ್ದಾರೆ. ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಸಂಸದ ಹಾಗೂ ಹಾಲಿ ಸಂಸದರ ಕಾದಾಟ ಜೋರಾಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ, ರಮೇಶ್ ಕತ್ತಿ ನಡುವೆ ಬಿಜೆಪಿ ಟಿಕೆಟ್ ಫೈಟ್ ನಡೀತಾ ಇರುವಂತದ್ದು. ರಮೇಶ್ ಕತ್ತಿಗೆ ಟಿಕೆಟ್ ನೀಡೋಕೆ ಕಾರ್ಯಕರ್ತರು ಹಾಗೆಯೇ ಬೆಂಬಲಿಗರು ಒಂದು ಕಡೆಯಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ಸದ್ಯ ಈ ಕ್ಷೇತ್ರದ ಟಿಕೆಟ್ಗಾಗಿ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಫೈಟ್ ಅನ್ನು ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ. ಹಾಲಿ ಸಂಸದರು ಹಾಗೆಯೇ ಮಾಜಿ ಸಂಸದರ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಸದ್ಯ ಅಲ್ಲಿನ ಎಂಪಿ. ಹಾಗೆಯೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದಷ್ಟು ಜನ ಪಟ್ಟನ್ನ ಹಿಡಿದ್ರೆ, ಇನ್ನೊಂದು ಕಡೆಯಲ್ಲಿ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತೇಳಿ ಮತ್ತೊಂದಷ್ಟು ಜನ ದೊಡ್ಡ ಮಟ್ಟದ ಹೋರಾಟವನ್ನ ಅಥವಾ ಒಂದು ರೀತಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಕೊನೆ ಹಂತದಲ್ಲಿ ಯಾರಿಗೆ ಸಿಗತ್ತೆ ಟಿಕೆಟ್ ಕಾದು ನೋಡಬೇಕಾಗತ್ತೆ. ರಮೇಶ್ ಕತ್ತಿಗೆ ಟಿಕೆಟ್ ನೀಡಬೇಕು ಅಂತೇಳಿ ಕಾರ್ಯಕರ್ತರು ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜಾಸ್ತಿ ಬೆಂಬಲಿಗರು ರಮೇಶ್ ಕತ್ತಿ ಅವರ ಪರವಾಗಿದ್ದಾರಾ ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪರವಾಗಿ ಬೆಂಬಲಿಗರು ಜಾಸ್ತಿ ಇದ್ದಾರಾ? ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ಸಂದರ್ಶನಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದಂಥ ಒಂದು ಕಾರಣ ಅಂದರೆ, ನಮ್ಮ ನಾಯಕರಾದಂಥ ಶ್ರೀ ರಮೇಶ್ ಅಣ್ಣ ಕತ್ತಿಯವರು ಮಾಜಿ ಸಂಸದರು ಕಳೆದ 2009ರಿಂದ 2014ರ ಅವಧಿಗೆ ಸಂಸದರಾಗಿ ಕೆಲಸ ಮಾಡಿದರು. ತದನಂತರದಲ್ಲಿ ಕೇವಲ 1800 ಓಟ್ನಲ್ಲಿ, ಅಂದರೆ 3430 ಓಟ್ಗಳಲ್ಲಿ ಅವರು ಪರಾಜಿತರಾದರು. ಒಂದು 2000 ಓಟ್ನಲ್ಲಿ ಆದರೂ ಪರಾಜಿತರಾಗಿದ್ದರು. ಅದರ ಬರ್ತಕ್ಕಂಥ ಎರಡನೇ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ನೀಡಲಿಕ್ಕೆ ಪಕ್ಷದವರು ಅವ್ರಿಗೆ ಹೇಳಿದರು, ಇಲ್ಲ ನೀವು ನಾಳೆ ರಾಜ್ಯಸಭೆಗೆ ನಿಮ್ಮನ್ನ ಪರಿಗಣಿಸ್ತೀವಿ, ಈ ಸಲ ನೀವು ವೇಟ್ ಮಾಡಿರಿ ಅಂತ ಹೇಳಿದಾಗ ನಾಯಕರಿಗೆ ಮಾತುಗಳಿಗೆ ಗೌರವವನ್ನು ಕೊಡ್ತಾ ಅವ್ರು ಅವಾಗ ಕಾದು ನೋಡುವಂಥ ಒಂದು, ನಾವಾಗಲಿ ಅವರಾಗಲಿ ಅವರ ಅಭಿಮಾನಿಗಳಾಗಲಿ ಎಲ್ಲರೂ ಈಗ ರಾಷ್ಟ್ರೀಯ ಅಧ್ಯಕ್ಷ ನಿರ್ಧಾರ ತಗೊಂಡು ಮಾಹಿತಿ ನೀಡ್ತಾರೆ ಚಿಕ್ಕೋಡಿ ಪ್ರತಿನಿಧಿ ಶಿವರಾಜ್ ನೇಸರಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಜ್, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ರಮೇಶ್ ಕತ್ತಿ ಅವರಿಗೆ ಕೊಡಬೇಕು ಅಂತೇಳಿ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಸ್ತುತ ಇರುವಂತ ಹಾಲಿ ಸಂಸದರು ಸಮರ್ಥರಿಲ್ವಾ? ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ನೀಡಿ ಅಂತೇಳಿ ಕಾರ್ಯಕರ್ತರು ಒತ್ತಾಯವನ್ನ ಮಾಡ್ತಾ ಇರೋದು ಯಾಕೆ? ಎಸ್ ಸಂಪತ್, ಪ್ರಮುಖವಾಗಿ ಇಲ್ಲಿ ಸದ್ಯ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ. ಇನ್ನೇನು ಕಳೆದ 2 ತಿಂಗಳಿಗಷ್ಟೇ ಲೋಕಸಭಾ ಚುನಾವಣೆ ಘೋಷಣೆ. ಸದ್ಯ ಈಗ ರಾಜಕೀಯ ಚಟುವಟಿಕೆಗಳು ಕೂಡ ಒಂದ್ ರೀತಿ ಗರಿಗೆದರವೆ ಅಂತಾನೆ ಹೇಳ್ಬೇಕು. ಈಗಾಗಲೇ ಹಾಲಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಚಿಕ್ಕೋಡಿ ಕ್ಷೇತ್ರ ಬಿಜೆಪಿ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮತ್ತೊಂದೆಡೆ ಸದ್ಯ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ ಸದ್ಯ ಈಗ ಬಿಜೆಪಿಯಲ್ಲಿ ಒಂದ್ ರೀತಿ ಟಿಕೆಟ್ ಫೈಟ್ ಮುಂದುವರೆದಿದೆ ಅಂತ ಹೇಳ್ಬೇಕು. ಒಂದೆಡೆ ಹಾಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ರಮೇಶ್ ಕತ್ತಿ ಅವರು ಕೂಡ ಸದ್ಯ ಈಗ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕಳೆದ ಬಾರಿ 2019ರಲ್ಲೂ ಕೂಡ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅವತ್ತು ಕೂಡ ಉನ್ನತ ಸ್ಥಾನಮಾನ ಕೊಡ್ತೀವಿ ಅಂತ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಲಾಗಿತ್ತು. ಆದ್ರೆ ಮತ್ತೆ 2024ರ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಡ್ಬೇಕೆಂದು ಸದ್ಯ ಈಗ ರಮೇಶ್ ಕತ್ತಿ ಅವರು ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ಆದ್ರೆ ಇವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಸದ್ಯ ಈಗ ರಮೇಶ್ ಕತ್ತಿ ಬೆಂಬಲಿಗರು ಕೂಡ ನಮಗೆ ಟಿಕೆಟ್ ನೀಡಬೇಕು ಮತ್ತು ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ನೀಡಬೇಕೆಂದು ಕೂಡ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಸದ್ಯ ಈಗ ಚುನಾವಣೆ ಸಮೀಪಿಸುತ್ತಿದ್ದಂತೆ ಸದ್ಯ ಈಗ ಬಿಜೆಪಿಯಲ್ಲಿ ಟಿಕೆಟ್ ಫೈಟ್ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಸಂಪತ್ತಿಲ್ಲಿ. ಥ್ಯಾಂಕ್ ಯು ಶಿವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.